ಈ ವಿಡಿಯೋದಲ್ಲಿ ಬರುವ ಎಲ್ಲ ಪಾತ್ರಗಳು ಸನ್ನಿವೇಶಗಳು ಕೇವಲ ಕಾಲ್ಪನಿಕ. ಯಾವುದೇ ವ್ಯಕ್ತಿಯನ್ನಾಗಲಿ ಅವರ ಜೀವನವನ್ನಾಗಲಿ ಆಧರಿಸಿಲ್ಲ. ಅಯ್ಯೋ, ಆಗಿದ್ದಾಗೋಯ್ತು ಬಿಡತ್ತ. ಯೋನೋ ಪ್ರಪಂಚನೇ ಮುಳುಗೋಗೈತೇನೋ ಅಮ್ಮಂಗೆ. ನೆನ್ನೆಯಿಂದ ಒಂದೇ ಸಮಯಕ್ಕೆ ಹತ್ತಿದ್ದೆ. ಯೋನ ಅನಿವಾರ್ಯ ಆಗೋಗೈತಿ ಬಿಡತ್ತ. ಅದಕ್ಕೆ ಯಾರು ಏನು ಮಾಡೋಕ್ಕಾಗ್ತೈತಿ? ಅದಕ್ಕೇನು ಈ ಪಾಟಿ ಚಿಂತೆ ಮಾಡ್ತೀಯಮ್ಮ ನೀನು? ಅಯ್ಯೋ, ತಿಂದಂಗಲ್ಲ ಉಂಡಂಗಲ್ಲ 10,000 ರೂಪಾಯಿ ದುಡ್ಡ ಅವನು ಯಾವನ ಓಟು ಬಿಟ್ಟನ ಬಾಯ ಕಿಕ್ತಂಗ ಆತಲಪ್ಪ ಅಂತ ನನಗೆ ಚಿಂತೆ ಕಣಯ್ಯ, ಇನ್ನೇನಿಲ್ಲ. ಅಯ್ಯೋ, ತಿಂದ್ರೋ ತಂದ್ರೋ ಉಂಡ್ರೋ ಅಂತೇಳಿ ಕುಡಿಕೆಂಬ್ತೀವಿ ನೋಡಿ. ಹಿಂಗೆ ಕಳ್ಳನ ಮಕ್ಕಳು ನಮಗೆ ಎಪ್ಪೆ ಸಿಕ್ಕಿ ನಮ್ಮ ಅಕೌಂಟ್ನಾಗ ದುಡ್ಡೆಲ್ಲ ತಕೊಂಡ್ಬಿಡ್ತಾರೆ. ಇನ್ನೆಂತ ಮೋಸ್ಕರ ಜನ ಅಂತ ಕಾಣ್ತೀಯ. ಈಗ ನೀನು ಹೊಡ್ತು ಕರೆದು ಇದು ಮಾಡಿರಿ. ಹೋಗಿರೋ 10,000 ರೂಪಾಯಿ ಏನು ಬತ್ತೈತೆ? ಹಿಂಗೆ ಚಿಂತೆ ಮಾಡ್ಕೊಂಡು ಕೂಕೊಂಡ್ರಿ ಅದೇ ಹಾಸಿಗೆ ಹಿಡ್ದು ಆಸ್ಪತ್ರೆ ಕರ್ಕೊಂಡು ಹೋದ್ರೆ 10,000ದ ಬದಲು 20,000 ಮುಗಿತೈತಿ. ಅದನ್ನೇ ಬಿಡತ್ತ ಹೋಗ್ಲಿ, ಚಿಂತೆ ಮಾಡಬೇಡ ಅಂದರೆ ಅದನ್ನೇ ಒಂದು ಗಿರಗತಿ ಮಾಡ್ತೀಯಮ್ಮ ನೀನಿರ್ಬಾರ ನೀನು. ಏನು ನೀನು ಯೋಚನೆ ಮಾಡ್ತಿದ್ದಂಗೆ ಬರೋಂಗಿದ್ದಿದ್ರಮ್ಮ. ಬಿಡತ್ತ, ಇನ್ನೂ ಒಟ್ಟು ಯೋಚನೆ ಮಾಡು, ಇನ್ನೂ ಒಟ್ಟೋಳು ಅಂತ ಹೇಳ್ತಿದ್ದಿ. ನೀನು ಅದನ್ನೇ ಒಂದು ತಲೆಗೆ ಹಚ್ಕೊಂಡು ಕುಂತಿದೀಯ. ಯಾಕೆ ಲತಿ ಹೇಳ್ತಿದೀಯ? ಯೋನಾತು ಹಿಂಗ್ ದುಃಖಿಸ್ಕೊಂಡು ಹೇಳ್ತಿದ್ಯಲ್ಲ ಯೋನಾತು. ಅಲ್ಲ ಕಣ್ರತ್ನಕಯ್ಯ, ನೆನೆ ದಿನ ಅವನು ಯಾವನ ಫೋನ್ ಮಾಡಿದ್ದ. ಈ ವೈ ಬೇರೆ ಇರಲಿಲ್ಲ, ನನಗೆ ಗೊತ್ತಾಗ್ಲಿಲ್ಲ. ಅದು ಯಾತದ OTP ಬಂದೈತಿ ಹೇಳು. ಇದೆಂತದ ನಿಮಗೆ ಲೋನ್ ಆಗೈತೆ, ನಿಮ್ಮ ಅಕೌಂಟಿಗೆ ಬೀಳ್ತೈತೆ, ಹಂಗೆ ಹಿಂಗೆ ಅಂತ ಯಾತದ ಹೇಳಿ ಆಸೆ ಹುಟ್ಟಿಸ್ತಾ ನಾನು ದುಡ್ಡಿಗೆ ಆಸೆಗೆ ಅದ್ಯಾತದ ನಂಬರ್ ಬಂದಿದ್ದೆ, ಅದೇ OTP ನಮ್ಮ ಅದನ್ನು ಹೇಳ್ದೆ. ನಮ್ಮ ಬ್ಯಾಂಕ್ನಾಗ ಅಕೌಂಟ್ನಾಗ ಇದ್ದಿದ್ದು ದುಡ್ಡೆಲ್ಲ ನನ್ನ ಅಕೌಂಟ್ನಾಗ 50,000 ರೂಪಾಯಿ ಇತ್ತು. ಅದನ್ನೆಲ್ಲನ ಬಿಡಿಸ್ಕೊಂಡವನಂತಲಕ್ಕ. ಅಕೌಂಟ್ನಾಗ ಇರೋದು 10,000 ಬಿಡಿಸ್ಕೊಂಡವ್ರೆ ಅಂತೇಳಿ ಫೋನಾಗ ಮೆಸೇಜ್ ಬಂದೈತಂತೆ. ಈ ವಯ್ಯ ಮನೆಗೆ ಬಂದಾಗ ಫೋನಾಗೆ ನೋಡ್ದ. ನನಗೆ ಅವಾಗ್ಲಿಂದನ ಅದೇ ಒಂದು ಚಿಂತೆ ಐತಿ. ಅಲ್ಲ ಇನ್ನೆಂಥ ಜನ ಅಂತ ಕಾಣ್ತಿರತ್ನಕಯ್ಯ ನೋಡು. ನನ್ನ ಅಕೌಂಟ್ನಾಗ 10,000 ರೂಪಾಯಿ ದುಡ್ಡು ಅದು ಹೆಂಗ್ ಹೊಡ್ಕೊಂಡವನಿ ಅಂತ ನೋಡ್ ನೀನೇ. ಅಲ್ಲ ಕಣೆ, ನೀನ್ ಬೆಟ್ಟಿಕ್ಕಿರ್ತಾನೆ ದುಡ್ಡು ಬಿಡಿಸ್ಕೊಳಕ್ ಬರೋದು ಅಂತದ್ರಾಗೆ ಅವನು ಯಾವನ ಫೋನ್ ಮಾಡಿ ಅದ್ಯಾತದ ನಂಬರ್ ಕೇಳಿ ಹಂಗೆ ಬಿಡಿಸ್ಕೊಂಡವನಿ ಅಂದ್ರೆ ಅದು ಹೆಂಗ್ ಬಿಡಿಸ್ಕೊಂಬಕ್ ಗೊತ್ತೈತಿ? ನೀನ್ ಬೆಟ್ಟಿಕ್ಕಿದ್ದಿಲ್ಲದ ಆಮೇಲೆ ನಿಂದು ಅಕೌಂಟ್ ನಂಬರು ಪಾಸ್ಬುಕ್ ಇದೆಂತದಪ್ಪ ಆಧಾರ್ ಕಾರ್ಡ್ ಇಲ್ಲದ ಅದು ಹೆಂಗ್ ಬಿಡಿಸ್ಕೊಂಬಕ್ ಬಂತು? ಅಯ್ಯೋ, ನಮ್ಗಿನ್ನೇನು ಗೊತ್ತೇನಕ್ಕ. ಅವಯ್ಯ ಅದೇನೋ ಆಸೆ ಹುಟ್ಟಿಸ್ಬಿಟ್ಟ ಲೋನು. ಅದೆಷ್ಟು 3 ಲಕ್ಷನೋ 6 ಲಕ್ಷನೋ ಲೋನ್ ಬಿದ್ದೈತಿ. ಅದನ್ನೇನು ನೀವು ಕಟ್ಟಂಗಿಲ್ಲ ಮಾಡಂಗಿಲ್ಲ ಹಂಗೆ ಹಿಂಗೆ ಅಂತ ಯೋನೇನೋ ಹೇಳ್ದ. ನಾನು ನಿಜವಯ್ಯೋನ ಬಿದ್ದಿದ್ದೈತೇನೋ. ನಾನು ಶ್ರೀಶಕ್ತಿ ಸಂಘದಾಗ ಬೇರೆ ಬರ್ಸಿದ್ದೆ. ಏನಾನ ಸಬ್ಸಿಡಿ ಲೋನು ಅಂತೇಳಿ, ಅದೇ ಬಡವ್ರ ಬಗ್ರಿಗೆ ಸಬ್ಸಿಡಿ ಲೋನು ಅಂತ ಹೇಳ್ಕೊಟ್ಟು ಏನಾನ ಸಾಮಾನ್ಯಕ್ಕೆ ನಾವು ತೀರಾ ಬಡವರು ಅಂತೇಳಿ ಕಟ್ಟಂಗಿಲ್ಲ ಅಂತ ಏನಾನ ಹಿಂಗೆ ಮಾಡ್ಯವ್ರೇನೋ ಅಂತ ಹೇಳ್ಬಿಟ್ಟು ಫೋನಿಗೆ ಬಂದಿದ್ದು ನಂಬರ್ ಹೇಳಿ ನಮ್ಮ ತಿರುಗಿ ಒಯ್ ಬಂದಾಗ ಮೆಸೇಜ್ ನೋಡಿ ಹೇಳ್ತಿದ್ದ ಇವಯ್ಯ. ನಿನ್ನ ಅಕೌಂಟ್ನಾಗ 10,000 ರೂಪಾಯಿ ನಾನು ಕಟ್ ಮಾಡ್ಕೊಂಡವ್ರು, ಅದು ಯಾರು ಕಟ್ ಮಾಡ್ಕೊಂಡ್ರೋ ಏನೋ ಅಂತಾನೆ. ನಾನು ಹಿಂಗೆ ಕಣಯ್ಯ ಅಂತ ಹೇಳಿದಾಗ ನನ್ನ ಬೈದಾಡ್ದ, ನಿನಗೆ ಬುದ್ಧಿ ಬೇಡವೆ? ಹೋಗಿ OTP ನಂಬರ್ ಹೇಳಿದ್ಯಲ್ಲ ಅಂತ. ನಮ್ಗೆ ಅವೆಲ್ಲ ಗೊತ್ತಾಗ್ತವೇನು ರತ್ನಕಯ್ಯ? ಹೇಳು ನೀನೆಯ. ಯಪ್ಪ ಲತಕಯ್ಯ, ಅಂತವೆಲ್ಲ ಮಾಡ್ತಾರೆ. ನಮಗೆ ಗೊತ್ತಾಗ್ದಿಲ್ದಂತ 3 ಜನರೊತೆಗೆ ನೋಡಿ ಹೆಂಗೆ ಮೋಸ ಮಾಡ್ತಾರೆ ಅಂತಾನ. ಈಗ ನೀನು ಹೇಳೋವತ್ಕೆನ ಸರಿಯಾತು. ಇನ್ನೊಂದಿನ ನಮಗೆ ಫೋನ್ ಗೀನ್ ಮಾಡಿದ್ರೆ ನಾವು ನಿನ್ನಂಗೆ ಹೇಳ್ಬಿಳ್ತಿದ್ವೋ ಏನೋ. ನಮ್ಗೆ ಇವೆಲ್ಲ ಯಾರು ಹೇಳ್ತಾರೆ ಹೇಳು? ಪಾ ಎಂಥ ಜನ ಅಂತ ಕಾಣ್ತೀಯ. ಅಲ್ಲ ಯಾಕ ಅಲ್ಲೆಲ್ಲ ಕುಕೊಂಡು ನಿನ್ನ ಅಕೌಂಟ್ನಾಗಳದ್ದು ಹೆಂಗೆ ದುಡ್ಡು ಬಿಡಿಸ್ಯವ್ರು ನೋಡು. ಅದಿನ್ನೆಂಥ ಚಾಲಾಕ್ ನನ್ನ ಮಕ್ಕಳು ಅಂತ ಕಾಣ್ತೀಯ. ಹುಟ್ಟು ಕಳ್ಳ ನನ್ನ ಮಕ್ಕಳು ಅದನ್ನ ಹೆಂಗೆ ತಲೆ ಓಡಿಸಿ ನಿನ್ನ ಅಕೌಂಟ್ನಾಗಳು ದುಡ್ಡು ತಗೊಂಡಿರ್ಬೋದು ಅವರು. ಅಯ್ಯೋ, ಎಲ್ಲ ಮೋಸದ ಪ್ರಪಂಚ ಕಣೆ ರಾಧಿ. ಎಲ್ಲ ಮೋಸದ ಮೇಲೆ ನಿಂತಿರೋದು ಈ ಪ್ರಪಂಚ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ರತ್ನಕಯ್ಯ. ನೆನ್ನೆಯಿಂದ ಒಂದೇ ಸಮಕ್ಕೆ ಹೊಳ್ತಾವಳಿ. ಇವಳು ಹೊಳ್ತಿದ್ದಂಗೆ ಏನು ಹೋಗಿರೋ ದುಡ್ಡು ಬತ್ತೈತೆ. ನಾ ಸುಮ್ಕಿರೆ ಅಂದ್ರೂ ರಾತ್ರಿನೂ ಉಂಡಿಲ್ಲ ನೋಡು. ಈಗಲೂ ಉಣ್ಣೋಗೆ ಅಂದ್ರೂ ಉಮ್ದಂಗೆ ಕಿಸಿತ ಕುಂತೇವಳಿ. ಇವಳಿಗೇನು ಹೇಳ್ತೀಯ ಹೇಳು? ಹೊಳ್ತಿದ್ದಂಗೆ ಏನು ದುಡ್ಡು ಬತ್ತೈತಿ? ಅದೇನ ಆರೋಗ್ಯ ಹಾಳು ಮಾಡ್ಕೊಂಡು ಆಸ್ಪತ್ರೆಗೆ ಓದ್ಕೊಂಡು ಹೋಗ್ಬೇಕಾಗ್ತೈತಿ. ನೀನನ್ನ ವಸಿ ಹೇಳು. ನಾನು ಹೇಳಿ ಸಾಕಾಗಿ ನಾಳೆ ಹೆಂಗಾರ ಮಾಡ್ಕೊಂಬ್ಲಿ ಅಂತ ಸುಮ್ಕಾಗಿದ್ದೀನಿ. ಏ ಲತಿ, ನಿನ್ ಗಂಡ ಹೇಳೋದು ನಿಜವೇ ಕಣೆ. ಈಗ ಹೋಗಿರೋ ದುಡ್ಡೇನು ಬತ್ತೈತೆ. ನೀನು ಅದನ್ನೇ ಒಂದು ಚಿಂತೆ ಮಾಡ್ಕೊಂಡು ಕೂಕೊಂಡು ಮೂಲಿ ಕೂಕೊಂಡ್ರೆ ಆಮೇಲೆ ನಿನ್ನ ಆರೋಗ್ಯನೂ ಹಾಳಾಗ್ತೈತಿ. ತಿರ್ಗ ನಿನ್ನ ಆಸ್ಪತ್ರೆಗೆ ಹೊತ್ಕೊಂಡು ಹೋಗ್ಬೇಕು ಮಾಡ ಬದುಕ್ಬಿಟ್ಟು. ಅದನ್ನೇ ಒಂದು ಚಿಂತೆ ಮಾಡ್ತೀಯಮ್ಮ. ಈಗ ಲಕ್ಷಾಂತರ ರೂಪಾಯಿ ಏನಾನ ಈಗ ಬೆಳಿಗ್ಗೆ ಬಂಡವಾಳ ಹಾಕಿರ್ತೀವಿ, ಹೊಂದಿ ಗೂಟು ಹೋಗಿ ಕಡಲೆ ಗಿಡನ ಹಾಕಿರ್ತೀವಿ ಅಂತ ಕೇಳಮ್ಮ. ಈಗ 30-40 ಸಾವಿರ ಬಂಡವಾಳ ಹಾಕಿರ್ತೀವಿ. ಒಂದೊಂದ್ಸರಿ ಹಂದಿ ಗೂಟೋಗಿ ಯಾತದು ಸಿಗಲ್ಲ, ಬರೀ ಕಡಲೆ ಬೆಳ್ಳಿ ಒಂದು ಸಿಗ್ತೈತಿ. ಅದಕ್ಕೆ ಯಾರೇನು ಮಾಡೋಕ್ಕಾಗ್ತೈತಿ ಹೇಳು? ನಮ್ಮ ಅದೃಷ್ಟ ಅಂತದ. ಈಗ ಅದನ್ನೇ ಚಿಂತೆ ಮಾಡ್ಕೊಂಡು ಕುಕ್ಕಂಡ್ರೆ ಬರ್ತೈತಿ ದುಡ್ಡು. ನೀನಿರ್ಬಾರ ನೀನು ಬಾ ಅತ್ತ.
ಅಯ್ಯೋ ಹಂಗಲ್ಲ ಕಣ್ರತ್ನಕಯ್ಯ, ನಾನು 1 ರೂಪಾಯಿನೂ ಕಳಿಯಕ್ಕೆ ಹೆಂಗಪ್ಪ ಕಳಿಯೋದು ಯೋನ್ಕರ ಆಗ್ತೈತಲ್ವೇ ಅಂತ ಇಕ್ಕೊಂಡಿದ್ನಲ್ಲ ಅಂತ ಹೊಟ್ಟೆ ಗುರಿತೈತಿ. 1 ರೂಪಾಯಿ ತಿಂದ್ರೋಗ್ತೈತಿ ಉಂಡ್ರೋಗ್ತೈತಿ ಅಂತ ಕುಡಿಕೊಂಡಿದ್ದೆ. ಅಯ್ಯೋ ಯಾವನ ಹಿಂಗ್ ಮಾಡಿನಲ್ಲಪ್ಪ ದರಿದ್ರದನು ಅಂತನ ಅದೇ ಒಂದ್ ಚಿಂತೆದ ಯೋಟ್ ಮರೆಯಕ್ ಹೋದ್ರು ಅದೇ ಗ್ಯಾಪ್ನಕ್ ಬಂದು ಒಂಥರ ಅಳಂಗ್ ಆಗ್ತೈತಿ ಕಣಕ್ಕ. ಯೋನ ಮಾಡೋಣ ಬಾ ಅಂತ ನನ್ಗುನು ಬಿಡತ್ತು ಹೋದ್ರೋಗ್ತೈತಿ ಇನ್ನೇನು ಅನ್ಕ ಸುಮ್ನಾಗಣ ಅನ್ನಿಸ್ತೈತಿ. ಏನಂದ್ರೆ ಅಯ್ಯೋ 1 ರೂಪಾಯಿನೂ ಯೋಟ್ ಕುಡಿಕಕ್ ಯೋಟ್ ಕಷ್ಟಪಟ್ಟಿರ್ತೀವಿ, ಯಾವನ ಹಿಂಗ್ 10,000 ನೀರ್ ಕುಡಿದ್ಬಿಟ್ನಲ್ಲಪ್ಪ ಅಂತ ಚಿಂತೆ ಆಗ್ತೈತಿ. ಅದು ರತ್ನಕಯ್ಯ ಹೆಂಗೆಂಗ ಇವಳು ಅಕೌಂಟ್ನಾಗ್ಳದ ಏನೋ ಮಾಡಿ ತಕ್ಕೊಂಡೇವ್ರೇನು. ಅಕಸ್ಮಾತ್ ನನ್ನ ಅಕೌಂಟ್ನಾಗ್ಳದಕ್ಕೆ OTP ಕಳಿಸಿ ಏನನ್ನ ಕೇಳಿದರೆ ಅದ್ರಾಗ ಒಂದು 2 ಲಕ್ಷ ರೂಪಾಯಿ ಇತ್ತು ಎಮರ್ಜೆನ್ಸಿಗೆ ಅಂತೇಳಿ, ಅದು ಇದು ಬೆಳೆದೆಲ್ಲ ತಗೊಂಡೋಗಿ ಅದ್ರಾಗೆ ಹಾಕಿದ್ದೆ ಇರಲಿ ಅಂತ ಹೇಳ್ಬಿಟ್ಟು. ಅದು ಇವಳು ಅಂದರೆ ಇವಳು ಅಕೌಂಟ್ಗೆ ಹಾಕೋಕ್ಕೆ ಇವಳ ಹೆಸ್ರಾಗೆ ಅದೇ ಹೊಲ ಇತ್ತಲ್ಲ ಖಾತೆದಾರದು ಅದು ಬೀಳ್ತಿರ್ತೈತಿ, ನನ್ನ ಅಕೌಂಟ್ನಾಗೆ ಇರಲಿ, ಆಮೇಲೆ ಗೃಹಲಕ್ಷ್ಮಿ ಬೇರೆ ಹಾಕ್ತಾರೆ ಇದ್ರಿರ್ತೈತಿ ಅಂತೇಳಿ ಸುಮ್ಕಾಗಿದ್ದೆ. ಏನನ್ನ ನನ್ನ ಅಕೌಂಟ್ಗಳಿಗೆ ಏನನ್ನ OTP ಕೇಳಿದರೆ ಆ 2 ಲಕ್ಷ ರೂಪಾಯಿನೂ ಅವಯ್ಯರು ತಕ್ಕೊಂಬಿಡೋರು. ಹೆಂಗೆಂಗ ಸದ್ಯ ಇವಳ ಅಕೌಂಟಿಂದಕ್ಕೆ OTP ಕಳಿಸಿದು ಮಾಡ್ಯವ್ರಿ. ನಂದಕ್ಕೆ ಏನನ್ನ ಕಳಿಸಿದ್ರೆ ಅದೇ 2 ಲಕ್ಷ ರೂಪಾಯಿನೂ ನುಂಗ್ ನೀರು ಕುಡಿಯೋರು ಅವರು. ಈ ಅಮ್ಮಗೆ ಸೋರಿಯಾಗೆ ಆಗೈತಿ. 5 ರೂಪಾಯಿ ಕೊಟ್ಟು ಕೊತ್ತಂಬರಿ ಸೊಪ್ಪು ತಗೊಂಡ್ರೆ ಎಲ್ಲ ಈ ಅಮ್ಮ ಕುಡಿಕಿರೋದೆಲ್ಲ ಹಾಳಾಗಿ ಹೋಗ್ತೈತಿ. ನಮ್ಮಂಗೆ ನಮ್ಮ ಮಗಳು ಮನೆಯವ್ರು ತಕ್ಕೊತ್ತಾಳೆ. ಕೊತ್ತಂಬರಿ ಸೊಪ್ಪು ಕಡೆ ನಂತೆಗೆ ಚೇಂಜ್ ಇರ್ಲಿಲ್ಲ ಕಣೆ, ತಾಮನ ಅಂತಿದ್ದೆ 500 ರೂಪಾಯಿ ನೋಟಿತ್ತು. ಇನ್ನು ಹೆಂಗ್ ತಾಮನೆ ಹೇಳಿ ಚೇಂಜ್ ಮಾಡಿಸಿ ಸುಮ್ಮನೆ ಎಲ್ಲ ಶೆಲ್ಲಪಿಲ್ಲಿ ಆಗ್ತೈತೆ ಅಂತೇಳಿ ಹಂಗೆ ಕೇಳೆ ಕಣೆ ಅಂತೇಳಿ ದಿನ ಅದನ್ನೇ ಒಂದು ಗಿರಗತಿ ಮಾಡ್ಕೊಂಡೇಳಿ, ಅದನ್ನೇ ಒಂದು ಡೈಲಾಗ್ ಮಾಡ್ಕೊಂಬಿಟ್ಟೆ ಹೇಳಿ. ಯಾರು ತರಕಾರಿ ಬಂದು ತಾಮಲ್ಲ, ನಾವೇನ ತಾಟ್ರೆ ಬಂದು ಲಾವಾಡ್ಕೊಂಡು ಕುಕೊಂಡು 1 ಕೊಡು 2 ಕೊಡು ಅಂತೇಳಿ ಇಷ್ಟೇ ಬಂದು ಸಾರು ಮಾಡಿಕೊಂಡು ಉಂಬಾಳು. ತರಕಾರಿ ಅಂತ ತಾಮ್ತಿಲಿಲ್ಲ, ಬರೀ ಹುಳ್ಳಿಕಾಳು ಬೆಳೆಕಾಳು ಹಾಕಿ ಅದ್ರ ಜೊತೆಗೆ ಅಕ್ಕಪಕ್ಕದ ಮನೆ ಇರ್ತಾಗೆ ಟಮಾಟೆ ಹಣ್ಣು ಬದನೆಕಾಯಿ ಹಸಿರುಗಾಯಿ ಇಸ್ಕೊಂಡು ಮಾಡ್ಕೊಂಡು ತಿಂಬಳು. ಹಿಂಗೆ ಕೂಡಿಕ್ಕಿದ್ಲು. ಯಾರ ದೇವ್ರಣೆಗೂ ಸೋರಿಯಾಗೆ ಮಾಡ್ಯಾವ್ರಿ, ನುಂಗ್ ನೀರು ಕುಡ್ದೇವ್ರಿ. ಅದಕ್ಕೆ ಹೇಳೋದು ಅದೇನೋ ಜಾಣ ನೋಡ್ವೆ ಜೀನ್ ತಿಂದ ಅಂತಾನೆ ಎಂಥದ್ದು ಹೇಳ್ತಾವಲ್ಲ, ಅಥವಾ ಯಾತದ ನನಗೂ ಸರಿ ಬರೋಲ್ಲ, ಅದೇನೋ ಹೇಳ್ತಾರಲ್ಲ ಆಗ ಹಂಗೆ. ಅದಕ್ಕೆ ದೊಡ್ಡರು ಹೇಳಿರೋದು. ಅಯ್ಯೋ ನೋಡಿ 10,000 ರೂಪಾಯಿ ಹೋಗಿದ್ಕೆ ಹಂಗೆ ಕಿಸೀತಿ ಹಂಗೆ. ಏನೋ ಅನಿವಾರ್ಯ ನಿನ್ ಗಂಡನ ಅಕೌಂಟ್ಗೆ ಅದು ಯಾತದ ಕಳಿಸಿ ನೀನು ಏನೋ ಹೇಳಿದ್ರಿ 2 ಲಕ್ಷ ರೂಪಾಯಿ ಹೋಗೋದು ಬಿಡತ್ತ. ಎಲ್ಲೆಲ್ಲೋ ಕಳಿತೀವಿ 10,000 ರೂಪಾಯಿನ ಎಲ್ಲ ಓದು ಅಂತೇಳಿ ಸುಮ್ಕಾಗ್ಬಿಡ್ಬೇಕು. ನೀನಿರ್ವಾರ ಕಣೆ ನೀನು, ಅದನ್ನೇ ಒಂದು ಮಕ ಇಳೆ ಬಿಟ್ಕೊಂಡು ಕುಂತಿದ್ಯಾ, ಅದನ್ನೇ ಬಾ ಅತ್ತ ನೀನಿರ್ವಾರ ನೀನು. ರತ್ನಕಯ್ಯ ದೇವರು ನಮ್ಮ ಭಾಗದಾಗ ಇದ್ದಾನೆ. ಏನೋ ನನ್ನ ಅದೃಷ್ಟ, ಏನೋ ಈ ಅಪ್ಪನ ಅಕೌಂಟಿಗೆ ಅದೇನೋ OTP ಕಳಿಸಿ ಹೇಳಮ್ಮ ಅಂದಿದ್ರೆ ನಾನು ಅದೇ ಇಲ್ಲ ಹಿಂಗೆ ಹೇಳಿನಲ್ಲ 3 ಲಕ್ಷ ಬಿದ್ದೈತೆ 4 ಲಕ್ಷ ಬಿದ್ದೈತೆ ಲೋನು ಕಟ್ಟಂಗಿಲ್ಲ ಅಂತ ಹೇಳ್ದ ಅಂತೇಳಿ ಹಂಗೆ ಆಸೆ ಹುಟ್ಟಿಸ್ಬಿಟ್ಟು ಈ ವೈನ್ ಅಕೌಂಟ್ ಆಗಿದ್ದಿದ್ದು 2 ಲಕ್ಷನೂ ನುಂಗ್ ನೀರು ಕುಡ್ಬಿಡೋನು. ಏನೋ ದೇವ್ರದಾಯಿಂದ ಬರೀ 10,000 ರೂಪಾಯಿ ಹೋಗೈತಿ, ಹೋಗ್ತೈತಿ, ಇನ್ನೇನು ಮಾಡೋಕ್ಕಾಗ್ತೈತಿ, ಓಟತ್ರಿ ಇನ್ನೇನು ಬತ್ತೈತೆ, ಆದ್ರೂ ಹೊಟ್ಟೆಗೆ ಉರಿತೈತೆ ಕಣ್ರತ್ನಕಯ್ಯ. ಅಲ್ಲ ನೋಡ್ರತ್ನಕಯ್ಯೋ ಎಂತೆಂಥ ಜನ ಇರ್ತಾರೆ. ಅಲ್ಲೇ ಕುತ್ಕೊಂಡು ಫೋನ್ ಮಾಡಿ ಬೇರೆ ಅಕೌಂಟ್ನಾಗ್ಳದ ದುಡ್ಡು ಹಾಕ್ಯಂತಾರಲ್ಲ, ಅವ್ರನ್ನ ಪೊಲೀಸ್ನವರು ಹಿಡಿದು ಒಳಗೆ ಹಾಕ್ಬಿಡ್ಬೇಕು. ಪಾಪ ಇವಾಗ ಈಗಲಾತಿನೇ ತಕ ಕಷ್ಟಪಟ್ಟು ದುಡ್ಡು ಕುಡ್ಕೊಂಡಿರ್ತಾಳೆ. ಈಗ ಗೃಹಲಕ್ಷ್ಮಿದೆ ಅಂತಲ್ಲ, ಈಗ ಬೇರೆದೆ, ಈಗ ಏನೋ ಗೃಹಲಕ್ಷ್ಮಿದು ಇನ್ನೊಬ್ರ ತಗ ಇನ್ನೊಂದು ಇರ್ತೈತೆ. ಹಿಂಗೆಲ್ಲ ಮಾಡಿರೆ ಪಾಪ ಈಗ ಗೊತ್ತಿಲ್ದಂಥ ಮೂಡಾತಂಬ್ರು ಎಲ್ಗೆ ಹೋಗ್ಬೇಕು ಹೇಳು ಅಲ್ವೇನ ಕರತ್ನಕಯ್ಯ? ಅದೇ ಕಡೆ ಹಿಂಗೆಲ್ಲ ಮಾಡ್ತಾರೆ ಅಂತ ನಮಗೂ ಗೊತ್ತಿರ್ಲಿಲ್ಲಮ್ಮ. ಯೋನ ನೋಡಿ ಇವಾಗ ಇವಳು ಹೇಳಿ ಸುರಿಯೋತು ನಮಗೂ ಏನನ ಹಿಂಗೆ ಫೋನ್ ಮಾಡಿ ನಂಬರ್ಗಿಂಬರ್ ಹೇಳ್ರಿ ಅಂತ ಹೇಳಿದ್ರೆ ನಾವು ಹೇಳ್ಗಿಳ್ತಿದ್ವಿ. ಏನಪ್ಪ ಅದು ಮುಂಡೆವು ಮೊದಲೇ ನಾವು ಹೆಂಕ ಹೇಳಿ ಲತಿ ಹೇಳಿ ಒಳ್ಳೆ ಕೆಲಸ ಮಾಡೇಳಿ. ನಾವು ಇನ್ಯಾರನ್ನ ಫೋನ್ ಮಾಡಿವಿ ಅದ್ಯಾತದು OTP ಹೇಳ್ರಿ ಅಂದ್ರೆ ಹೇಳ್ಬಾರ್ದು. ನೀನು ಅಷ್ಟೇ ಕಣೆ, ಯಾರಿಗೂ ಹೇಳ್ಬೇಡ, ಎಲ್ಲರಿಗೂ ಹೇಳ್ಬೇಕು. ನಾವು ಊರಾಗೆ ನೋಡು ಹಿಂಗೆ ಆಯ್ತಂತೆ ಲತಿಗೆ 10,000 ರೂಪಾಯಿ ಯಾರನ್ನ ನನ್ನ ಮಗ ನನ್ನ ಮಕ್ಳು ಹೊಡೆದೇವ್ರಂತೆ, ಹಿಂಗೆ ಫೋನ್ ಮಾಡ್ಬಿಟ್ಟು OTP ಹೇಳ್ರಿ ಅಂತಾರಂತೆ, ಹೇಳ್ಬೇಡ್ರಿ ಯಾರೂ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಹೇಳ್ಬೇಕು ಕಣೆ. ಪಾಪ ಯಾರ್ದಾಗ್ಲೇ ಹೇಳು ದುಡ್ಡೇ ತಾನೆ, ಕಷ್ಟಪಟ್ಟು ದುಡ್ಡಿರ್ತಾರೆ. ಈಗ ಅವ್ರ ಬಾಯಿಗೆ ಒಟ್ಟು ಮನ್ಸು ನೈತೈತೆ ಹೇಳು. ಅಯ್ಯೋ ಈ ಪ್ರಪಂಚನೇ ಅಷ್ಟು ರತ್ನಕಯ್ಯ, ಬರೇ ಮೋಸದ ಪ್ರಪಂಚ. ಅದೇನೋ ಎಡಗೈನ ಬಲಗೈ ನಂಬಕ್ಕಾಗಲ್ಲ, ಬಲಗೈನ ಎಡಗೈ ನಂಬಕ್ಕಾಗಲ್ಲ ಅಂತ ಹೇಳ್ತಾರಲ್ಲ, ಅದೇನೋ ನಿಜವೇ ದೇವ್ರಣೆಗೂ. ಏನೇಂದ್ರೂ ನಮ್ಮ ಹುಷಾರಾಗಿ ನಾವಿರ್ಬೇಕು ಅಷ್ಟೇನ. ಅಣ್ಣ ಏನೇ ಹುಷಾರಾಗಿದ್ರು ಹಿಂಗೆ ಮಾಡ್ತಾರೆ ಅಂತ ಯಾರಿಗೆ ಹೆಂಗೆ ಕನ್ಸು ಬಿದ್ದಿರ್ತೈತೆ ಏನು ಹೇಳು. ಇವಳು ಮೊದಲೇ ಸ್ತ್ರೀ ಶಕ್ತಿ ಸಂಘದಾಗೆ ಲೋನ್ ಬರ್ಸಿದ್ಲು. ಅವ್ರು ಏನೇನು ಹೇಳಿರ
ಸಾಮಾನ್ಯಕ್ಕೆ ಎಲ್ಲವೂ ಅಕೌಂಟ್ಗೆ ಹಾಕ್ತಾರೇನೋ ಅಂತ ಹೇಳ್ಬಿಟ್ಟು ಇವಳು ಹೇಳಿರ್ತಾಳೆ. ಮೊದಲೇ ಆತಗೆ ಟಾಂಚನೇನ ಅಂತಾಳು. ಏನು ಎತ್ತ ಅಂತ ತಿಳ್ಕೊಂಬಂಗೆ ಪುಸ್ಕು ಅಂತೇಳಿ ಆ ನಂಬರ್ ಹೇಳಿ ಇವಾಗ 10,000 ಕಳ್ಕೊಂಡೇವಳು. ಅದಕ್ಕೆ ಹೇಳೋದು, ನೀನು ಏನೇ ಅಂದ್ರೂ ಒಂದಿಟ್ಟು ಆತರ ಕಣಿಯಲ್ಲತ್ತಿ, ನೀನು ಒಂದಿಟ ನಿಧಾನವಾಗಿರಬೇಕು. ನಿಧಾನವಾಗಿದ್ರೇನ ಜೀವನ ಚೆನ್ನಾಗಿ ಸಾಗೋದು. ಅಯ್ಯೋ ಹಿಂಗೆ ಅಂತ ನನಗೇನೇ ಗೊತ್ತು. ನಾನು ಸಾಮಾನ್ಯಕ್ಕೆ ಅಕೌಂಟ್ಗೆ ಹಾಕ್ತಾರೇನ ಈಗೆಲ್ಲ ಈ ಧರ್ಮಸ್ಥಳ ಸಂಘದಾಗ ಅಕೌಂಟ್ಗೆ ಅಲ್ವೇ ಹಾಕೋದು. ಈಗ ಶ್ರೀ ಶಕ್ತಿ ಸಂಘದಾಗ ಹಂಗೆ ಮಾಡಿಗಿಡೇವ್ರೇನ ಅಕೌಂಟ್ಗೆ ಹಾಕ್ಯವ್ರೇನ ನನ್ನ ಅಕೌಂಟ್ಗೆ ಅಂತೇಳಿ ಅದ್ಯಾವುದು OTP ಹೇಳಿ ನನ್ಗೆ ಹಿಂಗೆ ಅಂತ ಏನು ಗೊತ್ತೇಳು. ಗೊತ್ತಿದ್ರೆ ನಾನೇನು ಹೇಳ್ತಿದ್ನೆ, ಸುಮ್ಮನೆ ಗೊತ್ತಿದ್ದನು ನಂದು ದುಡ್ಡು 10,000 ಕಳ್ಕೊಂಬಕ್ಕೆ ನನಗೇನು ಹುಚ್ಚೇನೆ. ಲಪಕಯ್ಯ, ಶ್ರೀ ಶಕ್ತಿ ಸಂಘದಾಗೆ ಎಲ್ಲೂ ಒಬ್ಬೊಬ್ಬರ ಅಕೌಂಟ್ಗೆ ಎಲ್ಲೂ ಹಾಕಲ್ಲ. ನಿನ್ಗೇನು ಜ್ಞಾನ ಇಲ್ವೇ ನಿನಗೆ? ಎಲ್ಲಾರ್ದು ಸೇರಿ ಒಂದೇ ಅಕೌಂಟ್ ಅಲ್ವೇ ಮಾಡಿರೋದು. ನಿನಗೆ ಈಗ ನೋಡು ಅವ ಅಕ್ಕ ಹೇಳ್ದಂಗೆ ನಿನ್ಗೆ ಒಂದ್ರೀಟ ಆತನೇ ಶಾನೆ ಸುಮ್ಕಿರತ್ತ. ಆತರ ಅಂತೇಳಿ ಅದೇನ ಆತರಿಗೆ ಟಾಂಚನ ಆಡ್ದಂಗೆ ಆಡ್ತೀಯಮ್ಮ ನೀನು. ನೀನು ನಿಧಾನಕ್ಕೆ ಯೋಚನೆ ಮಾಡಿ ಏನು ಹೇಳ್ದಂಗೆ ಇದ್ದಿದ್ರೆ ಈಗ 10,000 ರೂಪಾಯಿ ಉಳಿಯೋದು ಬಾ ಅತ್ತ. ನೀನಾಗ ನೀನೇ ಮಾಡ್ಕೊಂಡಿದೀಯ. ಅಮ್ಮಣ್ಣೀರ ನೀವಿರ್ಬಾರ ಕಣೆ ನೀವು. ಅವಳು ಉಂಡಿಲ್ಲ ಏನಿಲ್ಲ ಅಂತ ಅವ್ನು ಹೇಳ್ತಾವನೆ. ನೀವು ಅಗ್ಗಗ್ಲ ಅದನ್ನೇ ಹೇಳಿ ಅವಳಿಗೆ ತಲೆ ತಿಂದು ಅವಳಿದ್ದು ಯೋಚನೆ ಮಾಡ್ಕೊಂಡು ಊಟ ಅದೇನೋ ಕುಳು ನೀರು ಬಿಡ್ಲಿ ಅಂತೇಳಿ ಹೇಳ್ತಾ ಇದ್ದೀರ. ಹೋಗಿಲ್ಲ ಉಣ್ಣೋಗಿ ಆಲೇನ ಒತ್ತು ನೆಚ್ಚಿಗೆ ಏರೈತಿ. 12 ಗಂಟೆ ಆಗ್ತಾ ಬಂದೈತಿ. ಉಂಬಲ್ ಬಿಟ್ಟು ಈಗ ಹಿಂಗ್ ಕುಂತಿದ್ಯಾ? ಈಗ ಈಟತ್ತು ಹೇಳಿ ಅಳ್ತಾ ಕುಂತಿದ್ಯಲ್ಲ, ಏನ್ ದುಡ್ಡೇಂ ಬಂದೈತಿ? ಹೋಗಿ ತಿನ್ನೋಗಿ. ಅಮ್ಮಣ್ಣೀರ ನಡೀರಿ ಹೋಗ ನಾವು ಮನೆ ಕಡೆಗೆ. ಅಯ್ಯೋ ಅವ್ರು ಹೇಳೋದೇನು ನಿಜನೇ ಕಣಕ್ಕ. ನಾನೀಗ ನೋಡು ಆತ್ರಿಗೆ ಟಾಂಚನೆ ನಂಗೆ ಆಡ್ಕೊಂಡು 10,000 ರೂಪಾಯಿ ನೀಕೊಂಡಿದ್ದೀನಿ. ಇನ್ನೇನು ಮಾಡೋಕ್ಕಾಗ್ತೈತಿ? ಈಗ ಹೋಗಿರೋದೇನು ಬರಲ್ಲ, ಚಿಂತೆ ಮಾಡೋಕ್ಕಾಗ್ತೈತಿ? ಹೋಗಿ ಒಟ್ಟಸ್ತೈತಿ ಉಂಡು ನಾನು ಏನನ್ನ ಬದುಕು ಮಾಡ್ಕೊಂತೀನಿ. ಈಗ ಚಿಂತೆ ಮಾಡ್ತಿದ್ದಂಗೆ ಬರಂಗಿದ್ದಿದ್ರಮ್ಮ ತಿರ್ಗಾಗ್ಲೂ ರಾತ್ರಿನ ತಿರನ ಚಿಂತೆ ಮಾಡ್ಕೊಂಡೆ ಕೂಕೋಬೋದಾಯಿತು. ಇನ್ನೇನು ಮಾಡ್ತೀಯ? ಮುಗ್ದೋಗೈತಿ. ಅದೇನೋ ಮಿಂಚಿವದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಮ್ಮಂಗೆ. ಈಗ ಚಿಂತೆ ಮಾಡಿದ್ರೆ ನಿಮ್ಗೆ ಗೊತ್ತೈತಿ. ಸರಿ ಹೋಗಿ 12 ಗಂಟೆ ಆಗೈತಿ. ಉಂಡು ಇವತ್ತು ಶನಿವಾರ ವಾರ ಮಾಡೋದು ಬಿಟ್ಟು ಕುಂತಿದ್ಯಾ? ಹೋಗಿ ವಾರ ಮಾಡೋಗಿ ಹೋಗಿ. ನಾನು ಹೊಲ್ದ ಕಡೆಗೆ ಹೋಗಿ ನೋಡ್ಕೊಂಬತ್ತೀನಿ ಏನು ಎತ್ತ ಅಂತೇಳಿ. ರತ್ನಕಯ್ಯ ನಡೀರಿ ನಾವು ಹೋಗೋಣ. ನಾನು ವಾರ ಮಾಡ್ತಿದ್ದೆ, ಯಾಕ ಇವಾಗ ಕೈ ಹೊಳ್ತಿತ್ತಲ್ಲ, ಯಾಕೋ ಏನೋ ಅಂತೇಳಿ ನೀವು ಓಡ್ ಬಂದಮ್ಮ. ಪಾಪನ ಹಿಂಗ ಆಯ್ತು ಅಂತ ನನ್ಗಿನ್ನೇನು ಗೊತ್ತಿತ್ತೆ? ಗೊತ್ತಾಗಿದ್ರೆ ಏನು ಗೊತ್ತಿರ್ಲಿಲ್ಲ. ತಿರ್ಗು ಹೋದ್ರೆ ನೋಡು ನನ್ಗೆ ಹಿಂಗ ಆಯ್ತು ಅಂತ ಗೊತ್ತಾಗಿ ಆಡ್ಕೊಂಬಕ್ ಬಂದ್ಲೇನೋ ಅನ್ಕೊಂತೈತೇನೋ ಅಂತೇಳಿ ಸುಮ್ಮನೆ ಆಗ್ತಿದ್ದೆ. ಹಿಂಗೆ ಅಂತ ನನಗೆ ಗೊತ್ತಿರ್ಲಿಲ್ಲ, ಅದಕ್ಕೆ ಬಂದು. ಅಯ್ಯೋ ಯಾಕೆ ಆಡ್ಕೊಂತಾರೆ? ಅಕ್ಕಪಕ್ಕ ಇದ್ಮೇಲೆ ಕಷ್ಟ ಸುಖ ಕೇಳ್ಕೋಬೇಕು. ಸರಿ ನಾವಿಲ್ಲಿ ನಿಂತ್ಕೊಂಡ್ ಮಾತಾಡಿರ ಅವಳು ಸುಮ್ಮನೆ ನಿಂತ್ಕೊಂತಾಳೆ. ನಡೀರಿ ಹೋಗೋಣ. ಹೋಗಿ ಉಂಬ್ಲಿ. ಹೋಗಿ ಉಣ್ಣೋಗಿ. ಅದನ್ನೇ ಒಂದು ಚಿಂತೆ ಮಾಡ್ಕೋಬೇಡ. ಹೋಗಿ ಉಂಡು ಬದುಕು ಹೋಗ್ತೀವಿ ನಾವು ಮನೆ ಕಡೆಗೆ. ಲತಿ ಚಿಂತೆ ಮಾಡಬೇಡ. ಇನ್ನ ಮಕ ಎಳೆ ಬಿಟ್ಕೊಂಡು ನಿಂತ್ಕೊಂಡಿದ್ಯಲ್ಲಿ. ಹೋಗಿ ಉಣ್ಣೋಗಿ ಅಲ್ಲಿ ಯೋಟತ ಐತಿ. ಯಾವಕ್ಕ ಇರಲ್ಲ ಏನು ಹೇಳೋದ್ರ ಹೇಳು. ಚಿಂತೆ ಮಾಡ್ತಿದ್ದಂಗೆ ಬರಂಗಿದ್ದಿದ್ರಮ್ಮ ತೀರಾ ನಾನು ನಿನ್ನ ಜೊತೆಗೆ ಅವಳು ತಕ್ಕೊಂತಿದ್ದೆ. ಹೋಗಿ ಉಣ್ಣೋಗ ಅಲ್ಲಿ ಯೋಟ್ ಹೋಗ್ತಾ ಐತಿ. ನಾನು ನೀನು ಕರೆದು ರೋಸಿ ಉಂಡೆ. ಹೋಗಿ ಉಣ್ಣೋಗಿ ನಾನು ಹೊಲ್ದ ಕಡೆಗೆ ಹೋಗಿ ಬರ್ತೀನಿ. ಹೋಗಿ ಉಂಡು ವಾರ ಮಾಡ್ತೀನಿ. ಹೋಗಿ ಓಡಾಡ್ಕೊಂಡ್ ಬರೋಗಿ. ಯಾವನ ದನ ಕರ ಬಂದವು, ಸೆಪ್ಪೆ ಎಲ್ಲ ಚೆಲ್ಲಿರದ, ತಿರ್ಗ ಎಲ್ಲ ತಿಂದೋದವು. ಹೋಗಿ ಓಡಾಡ್ಕೊಂಡ್ ಬರೋಗಿ ನಾನು ಹೋಗಿ ಉಣ್ತೀನಿ. ನನಗೂ ಹೊಟ್ಟೆಸ್ತೈತಿ. ಏನಂದ್ರೆ ಇದೇ ಬೇಜಾರಕ್ಕೆ ಸುಮ್ಮ ಕೂಕೊಂಡಿದ್ದೆ ಯಾರು ಉಣ್ತಾರೆ ಅಂತೇಳಿ. ಹೋಗು ಯಾವನ ಎಮ್ಮೆ ದನ ಬಂದು ಎಲ್ಲ ಸೆಪ್ಪೆಗೆಲ್ಲ ತುಳ್ದಾಕೆ ಹೋಗಿ ನೋಡ್ಕೊಂಡ್ ಬರೋಡೋಗು. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.